ಒಂದೇ ಹುಡುಗಿನ ಮದ್ವೆ ಆಗೋದು ಅಂತ. ವಿಜಯ್ ಸರ್ ರಾಮಾಜಿನ ಮಗದ ಮೇಲೆ ಮದ್ವೆ ಆಗಿ ಸೆಟ್ಲ್ ಆಗೋಣ ಅಂತಿದ್ದೀನಿ. ಚಿತ್ರದುರ್ಗದಲ್ಲಿ ಹುಡುಗಿರು ನಂತರನೇ ಕ್ಯೂಟ್ ಆಗಿರ್ತಾರಲ್ಲ, ಅದಕ್ಕಿಲ್ಲಿ ಹೆಣ್ಣು ನೋಡಕ್ ಬಂದೆ. ಈ ಮನೇಲಿ ಯಾರಿದಾರೆ ನೋಡೋಣ. ಹಲೋ, ಈ ಮನೇಲಿ ಯಾರಿದ್ದೀರ? ಎಕ್ಸ್ಕ್ಯೂಸ್ ಮೀ. ಯಾರ್ ಬೇಕಿತ್ತು ನಿಮ್ಗೆ? ನೀವೇ ಬೇಕಿತ್ತು. ಲವ್ಲಿ ಲೇವತಿಗೆ ಗಂಡು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದ್ವಿ. ನಿಮ್ಮಪ್ಪ ಅಮ್ಮ ಇಲ್ವಾ? ನೀವು ನೋಡಕ್ ಬಂದಿರೋದು ನನ್ನನ್ನ, ನಮ್ಮ ಅಪ್ಪ ಅಮ್ಮನ್ನ, ನಿಮ್ಮನ್ನ. ಮತ್ತೆ ನಮ್ಮ ಅಪ್ಪ ಅಮ್ಮ ಯಾಕೆ? ಅವರು ಆಚೆ ಹೋಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಹೌದಾ? ಹಂಗಾದ್ರೆ ಒಳ್ಳೇದಾಯ್ತು, ಡೀಟೇಲ್ ಆಗಿ ಮಾತಾಡ್ಬೋದು. ಕೂತ್ಕೊಳ್ಳಿ. ಇಲ್ಲ ನೀವು ಕೂತ್ಕೊಳ್ಳಿ. ಇಲ್ಲ ನೀವು ಕೂತ್ಕೊಳ್ಳಿ. ಅಯ್ಯೋ, ನೀವು ಇಲ್ಲಿಗೆ ಬಂದಿರೋದು ನನ್ನ ನೋಡ್ತಾನೆ, ನೋಡ್ಲಿ ಅಂತ ನಿಂತ್ಕೊಂಡೆ. ನೋಡ್ಕೊಳ್ಳಿ. ಪೋಸ್ ಕೊಟ್ಟಿದ್ ಸಾಕು, ಕೂತ್ಕೊಳ್ಳಿ. ನೀವೇನ್ ಓದ್ತಾ ಇದ್ದೀರಾ? UKG. ನಿಮ್ ನೀವೇನ್ ಓದ್ತಾ ಇದ್ದೀರಾ ಕೇಳಿದ್ದು. ನಾನು UKG ಓದ್ತಾ ಇರೋದು ಅಂದೆ. ಗೊತ್ತಾಯ್ತಾ? ಗೊತ್ತಾಯ್ತು. UKGಲಿ ಯಾರು ಬಾಯ್ ಫ್ರೆಂಡ್ಸೇ ಇರ್ಲಿಲ್ವಾ? ಓ, ಸುಮಾರು ಜನ ಇದ್ಲು. ಆ ನಿಹಾಲ್ ಅಂತೂ ನಮ್ಮಮ್ಮನ್ನ ಅತ್ತೆ ಅನ್ಬಿಡೋದ. ಅಲ್ಲಿದ್ದಾರಲ್ಲ ಆನಂದ್ ಅವರು, ಅವ್ರಿಗೂ ನನ್ನ ಕ್ಲಶ್ ಇದೆಯಂತೆ. ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದ್ದಾರ? ಇಡೀ ಕರ್ನಾಟಕ ತುಂಬಾ ಇದ್ದಾರೆ. ಇಲ್ಲಿ ಬಂದಿರೋ ಹುಡುಗಿರೆಲ್ಲ ನನ್ನ ನೋಡಕ್ಕೆ ಬಂದಿರೋದು. ಅಷ್ಟೇ ಯಾಕೆ, ಡ್ಯಾನ್ಸ್ ಸಾಮದಲ್ಲಿ ನೋಡಿಲ್ವ ನನ್ನ ಕೃಷ್ಣಲಿಲ್ಲ. ಕಲಿಯುಗದ ಕೃಷ್ಣ ನಾನು. ಈ ಸ್ವಲ್ಪ ಜಾಸ್ತಿ ಆಯ್ತು. ಅದೆಲ್ಲ ಇರ್ಲಿ, ನಾನಿಲ್ಲಿ ಬಂದಿರೋದು ವಧು ಪರೀಕ್ಷೆ ಮಾಡೋಕೆ. ಹಾಡು ಹೇಳಕ್ ಬರುತ್ತಾ? ಮುಂಚೆ ಆಡ್ತಿದ್ದೆ, ಆದ್ರೆ 1 ತಿಂಗಳಿಂದ ಹಾಡೋದು ನಿಲ್ಸ್ಬಿಟ್ಟೆ. ಯಾಕೆ? ಅವತ್ ಬೆಳಗ್ಗೆ ಎದ್ದು ಹಾಡ್ತಿದ್ದೆ. ನಾನು ಹಾಡು ಕೇಳಿದ ಖುಷಿಲಿ ನಮ್ಮ ಪಕ್ಕದ ಮನೆ ತಾತ ಗೊಟಕ್ ಸ್ವಾಮಿ ಕೊಡಕ್ಕಾಗುತ್ತೆ ಜೀವ, ನಿಮ್ಗೋಸ್ಕರ ಬೇಕಾದ್ರೆ ಹಾಡ್ತೀನಿ. ಬೇಡಪ್ಪ, ದಯವಿಟ್ಟು ಬೇಡ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.